ಟ್ಯಾಗೂರ್ಗೆ ಕಾಗೇರಿಯವರು ಅವಮಾನ ಮಾಡಿರ್ತಕ್ಕಂತಹ ವಿಚಾರ. ಯಾಕಂದರೆ ಸಂಸದರಾಗಿರುವಂತಹವರು ದೇಶದ ಸಂವಿಧಾನದ ಮೇಲೆ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಆದರೆ ಅದಾದ ನಂತರ ರಾಷ್ಟ್ರಗೀತೆಗೆ ಗೌರವವನ್ನು ಕೊಡಬೇಕಾಗಿರೋದು ಪ್ರತಿಯೊಬ್ಬರ ಜವಾಬ್ದಾರಿ. ಭಾರತದಲ್ಲಿ ಸಂವಿಧಾನ ಅಂಗೀಕಾರ ಆಗುವ ಸಂದರ್ಭದಲ್ಲಿ ಭಾರತ ರಾಷ್ಟ್ರಗೀತೆಯನ್ನು ಕೂಡ ಅಂಗೀಕಾರ ಮಾಡಿರುವಂಥದ್ದು. ಅದಕ್ಕೆ ಅದರದೇ ಆದಂತಹ ಗೌರವವನ್ನು ಕೊಡಬೇಕಾಗುತ್ತೆ. ಅದಕ್ಕಾಗಿಯೇ ನಾವು ರಾಷ್ಟ್ರಗೀತೆಯನ್ನು ಹಾಡುವಾಗ ಎದ್ದು ನಿಲ್ಲುವಂಥದ್ದು ಯಾವ ಕಾರಣಕ್ಕಾಗಿ? ಇದೇ ಕಾರಣಕ್ಕಾಗಿ. ಮಾತನಾಡಬಾರ್ದು ಅಂತ ಹೇಳೋದು ಇದೇ ಕಾರಣಕ್ಕೆ. ಆದರೆ ರಾಷ್ಟ್ರಗೀತೆಯ ವಿಚಾರದಲ್ಲಿ ಕಾಗೇರಿಯವರು ಹೇಳ್ತಾರೆ, ಜನಗಣಮನ ರಾಷ್ಟ್ರಗೀತೆ ಅಲ್ಲ, ಅದು ಬ್ರಿಟಿಷರ ಸ್ವಾಗತ ಗೀತೆ ಅಂತ. ಬ್ರಿಟಿಷರ ಸ್ವಾಗತ ಗೀತೆ. ಇದು ಕಿಂಗ್ ಜಾರ್ಜ್ 5 ಅಂದರೆ 5ನೇ ಕಿಂಗ್ ಜಾರ್ಜ್ನ ಸ್ವಾಗತಕ್ಕೆ ಬೇಕಾಗಿ ಇದನ್ನು ಮಾಡಿದ್ರು ಅಂತ ಹೇಳುವಂಥದ್ದು ಒಂದು ಆಪಾದನೆ ಆ ಕಾಲದಲ್ಲೂ ಕೂಡ ಇತ್ತು. ಬಿಜೆಪಿ ಸಂಸದ ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಈ ವಿವಾದದ ಮಾತುಗಳನ್ನು ಹೇಳಿದ್ದಾರೆ. ಇಲ್ಲಿ ಬ್ರಿಟನ್ನ ಕಿಂಗ್ ಜಾರ್ಜ್ ಸ್ವಾಗತಕ್ಕಾಗಿ ಬರೆದಿದ್ದ ಗೀತೆ ಅಂತ ಹೇಳಿ ಕಾಗೇರಿಯವರು ಇದಕ್ಕೆ ವಿವರಣೆಯನ್ನು ಕೊಟ್ಟಿದ್ದಾರೆ, ತಮ್ಮ ಆರೋಪಕ್ಕೆ ವಿವರಣೆ ಕೊಟ್ಟಿದ್ದಾರೆ. ನೋಡಿ, ಇದನ್ನು ಹೇಳಿರೋದು ಯಾವ ಸಂದರ್ಭದಲ್ಲಿ ಇವರು ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ದೇಶದ ಗೀತೆಯನ್ನು, ದೇಶವನ್ನು ಒಗ್ಗೂಡಿಸುವಂಥದ್ದು, ಪಂಜಾಬ, ಸಿಂಧ್, ಗುಜರಾತ್, ಮರಾಠ ಅಂತ ಹೇಳುವಂಥದ್ದು. ಈ ಸಾಲುಗಳು ಯಾಕೆ ಬರ್ತವೆ ಅಂತ ಹೇಳಿದರೆ, ಮರಾಠ ಅಂತ ಹೇಳಿದರೆ ಆಗಿನ ಮರಾಠ ಪ್ರದೇಶ ಇತ್ತು, ದ್ರಾವಿಡ ಅನ್ನುವಂಥದ್ದು ದಕ್ಷಿಣ ಭಾರತದ ಪ್ರದೇಶ ಇತ್ತು, ಮದ್ರಾಸ್ ಪ್ರೆಸಿಡೆನ್ಸಿಯ ಆಡಳಿತಕ್ಕೆ ಒಳಪಟ್ಟಿರುವಂಥದ್ದು. ಹೀಗಾಗಿ ಈ ವಿಚಾರಗಳು ಜನಗಣಮನದಲ್ಲಿ ಒಳಗೊಂಡಿರುವಂಥದ್ದು. ಒಂದೇ ಮಾತ್ರಂ ರಾಷ್ಟ್ರಗೀತೆ ಆಗಬೇಕಾಗಿತ್ತು ಅಂತ ಹೇಳಿ ಕಾಗೇರಿಯವರು ವಾದವನ್ನು ಮಂಡಿಸಿದ್ದಾರೆ. ಮತ್ತು ಇದನ್ನು ಎಲ್ಲ ಕಡೆಯಲ್ಲಿ ಹಾಡಬೇಕು. ಹೌದು, ಒಂದೇ ಮಾತರಮನ್ನು ಕೂಡ ನಾವು ಗೌರವದಿಂದ ಹಾಡುವಂತಹ ಗೀತೆನೇ. ಯಾಕಂದರೆ ಒಂದೇ ಮಾತರಂ ನಮ್ಮ ದೇಶವನ್ನು ಒಗ್ಗೂಡಿಸಿರ್ತಕ್ಕಂತಹ ಗೀತೆಗಳಲ್ಲಿ ಅದು ಕೂಡ ಒಂದು ಒಂದೇ ಮಾತರಂ ಕೂಡ. ಹೊನ್ನಾವರದಲ್ಲಿ ನಡೆದ ಆತ್ಮನಿರ್ಭರ ಭಾರತಕ್ಕಾಗಿ ರಾಷ್ಟ್ರೀಯ ಏಕತಾ ನಡಿಗೆಯಲ್ಲಿ ಅವರು ನೋಡಿ, ರಾಷ್ಟ್ರೀಯ ಏಕತಾ ನಡಿಗೆಯಲ್ಲಿ ರಾಷ್ಟ್ರವನ್ನು ಏಕತೆಯಲ್ಲಿ ಇಡಬೇಕು ಅಂತ ಹೇಳಿರುವಂತಹ ಜನಗಣಮನದ ವಿಚಾರಧಾರೆಯನ್ನು ಅರ್ಥ ಮಾಡಿಕೊಳ್ಳದ ಸಂಸದರು ಅದು ಬ್ರಿಟಿಷರ ಸ್ವಾಗತ ಗೀತೆ ಅಂತ ಹೇಳಿದ್ದಾರೆ. ಅವರ ಮಾತುಗಳನ್ನು ತೋರಿಸ್ತಾರೆ. ಜನಗಣಮನ ರಾಷ್ಟ್ರಗೀತೆ ಏನಿದೆಯೋ ಅದಕ್ಕೆ ಸರಿಸಮವಾದ ರಾಷ್ಟ್ರಗೀತೆ ಅಂತ ಒಂದೇ ಮಾತ್ರ ಇದ್ದೇ ಇದೆ. ನಾನು ಇತಿಹಾಸವನ್ನ ಮತ್ತೆ ಕೆದಕೋದಕ್ಕೆ ಹೋಗೋದಿಲ್ಲ. ಹಾಗೆ ನೋಡಿದ್ರೆ ಒಂದೇ ಮಾತ್ರಮೇ ರಾಷ್ಟ್ರಗೀತೆ ಆಗ್ಬೇಕು ಅನ್ನುವಂತ ಕೂಗು ಬಲವಾಗಿತ್ತು. ಆದ್ರೆ ಅವತ್ತಿನ ನಮ್ಮ ಪೂರ್ವಜರು ಒಂದೇ ಮಾತ್ರಮೂ ಇರಲಿ, ಜೊತೆಗೆ ಆ ಬ್ರಿಟಿಷ್ ಅಧಿಕಾರಿಯನ್ನ ಸ್ವಾಗತಿಸೋದಕ್ಕೆ ರಚನೆ ಮಾಡಿರುವಂತ ಜನಗಣ ಮನವೂ ಇರಲಿ ಅಂತ ಎರಡನ್ನೂ ನಮಗೆ ಸೇರಿಸಿ ನಾವು ಇವತ್ತು ಅದನ್ನು ಒಪ್ಪಿಕೊಂಡು ಅದನ್ನು ಪಾಲಿಸ್ತಾ ಇದ್ದೇವೆ. ನಾವು ಈ ಒಂದೇ ಮಾತ್ರಮನ್ನ 150ನೇ ವರ್ಷದಲ್ಲಿ ಮತ್ತೆ ಕಂಠಗಳಲ್ಲಿ ಒಂದೇ ಮಾತ್ರಂ ಆ ಹಾಡು ನಮ್ಮಲ್ಲಿ ಪ್ರತಿಧ್ವನಿಸಬೇಕು. ನಮ್ಮ ಶಾಲೆ ಕಾಲೇಜುಗಳಲ್ಲಿ ಯುವಕರ ಮಧ್ಯೆ, ನಾಡಿನ ಜನರ ಮಧ್ಯೆ ಆ ಒಂದೇ ಮಾತ್ರಂ ಹಾಡು ಕಂಠಸ್ಥವಾಗಿ ಅದು ಮತ್ತೆ ಮಾಡಬೇಕು. ಯಾವಾಗ ಕಾಗೇರಿಯವರು ಈ ಮಾತುಗಳನ್ನು ಹೇಳಿದ್ರು, ಕಾಂಗ್ರೆಸ್ ಕಾಗೇರಿಯವರ ವಿರುದ್ಧ ತೀವ್ರ ಆಕ್ರೋಶವನ್ನು ಹೊರಹಾಕಿದೆ ಮತ್ತು ಇತಿಹಾಸದ ಪಾಠವನ್ನು ಮಾಡಿದೆ. ಸಂಸದ ಕಾಗೇರಿ ರಾಷ್ಟ್ರಗೀತೆಗೆ ಅವಮಾನ ಮಾಡಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ನವರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಮತ್ತು ಇತಿಹಾಸವನ್ನು ತಿರುಚುವ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಕೈ ನಾಯಕರು ಆರೋಪವನ್ನು ಮಾಡಿದ್ದಾರೆ. ಇತಿಹಾಸವನ್ನು ತಿರುಚುವಂತಹ ಕೆಲಸವನ್ನು ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಮಾಡಿದ್ದಾರೆ. ರವೀಂದ್ರನಾಥ್ ಟ್ಯಾಗೂರ್ ಅವರು ನೀಡಿದಂತಹ ಸ್ಪಷ್ಟನೆಯನ್ನು ಕೂಡ ಇವರು ಅರ್ಥ ಮಾಡಿಕೊಂಡಿಲ್ಲ. ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಅರ್ಥ ಮಾಡಿಕೊಂಡಿಲ್ಲ ಅಂತ ಹೇಳಿ ರಾಷ್ಟ್ರಗೀತೆಗೆ ಅವಮಾನಿಸಿದ್ದಕ್ಕೆ ಕಾಗೇರಿ ವಿರುದ್ಧ ಪ್ರಕರಣ ದಾಖಲಿಸಬೇಕು ಅಂತೇಳಿ ಕಾಂಗ್ರೆಸ್ನವರು ಆಗ್ರಹಿಸ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರುಗಳು ಇದರ ಬಗ್ಗೆ ಮಾತನಾಡಿದ್ದಾರೆ. ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ವಿರುದ್ಧ ಅವರ ಮಾತುಗಳು ಏನು ಅನ್ನೋದು ನಿಮ್ಗೆ ತೋರಿಸ್ತಾರೆ. ರಾಷ್ಟ್ರಗೀತೆಯನ್ನು ಬರೆದಿರ್ತಕ್ಕಂಥದ್ದು ರವೀಂದ್ರನಾಥ್ ಠಾಗೂರ್ ಅವರು. ರಾಷ್ಟ್ರಕವಿ ರವೀಂದ್ರನಾಥ್ ಠಾಗೂರ್ ಅವರಿಗೆ ನೊಬೆಲ್ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು, ಅವರಿಗೆ ಅಪಮಾನ ಮಾಡ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ಸಂಸ್ಕೃತಿ. ಇದೇನು ಹೊಸದಲ್ಲ. ಮಹಾತ್ಮ ಗಾಂಧಿ ಅವ್ರನ್ನ ಕೊಂದಾಯಿತು ಮತ್ತು ಈ ದೇಶದ ಸಂಸ್ಕೃತಿ ಸಂಸ್ಕಾರಗಳನ್ನು ಬಿಂಬಿಸಿದಂಥ ರವೀಂದ್ರನಾಥ್ ಠಾಗೂರ್ ಮೇಲೆ ಅಲ್ಲೇ ನಡೀತಾ ಇದೆ. ಇದನ್ನು ನೋಡಿದಾಗ ಇವರು ದೇಶದ್ರೋಹಿಗಳು ಅಂತೇಳಿ ಬಹಳ ಸ್ಪಷ್ಟವಾಗಿ ಸಾಬೀತು ಮಾಡ್ತಾ ಇದ್ದಾರೆ. ನೀವು ಸಂವಿಧಾನಕ್ಕೂ ಗೌರವ ಕೊಟ್ಟಿಲ್ಲ, ನಮ್ಮ ರಾಷ್ಟ್ರ ಧ್ವಜಕ್ಕೂ ಗೌರವ ಕೊಟ್ಟಿಲ್ಲ, ಮತ್ತೆ ನಮ್ಮ ರಾಷ್ಟ್ರಗೀತೆಗೂ ಕೂಡ ನೀವು ಗೌರವ ಕೊಟ್ಟಿಲ್ಲ. ಇದೇನಿದು ಬ್ರಿಟಿಷರ್ದಿದೆ, ಏನು ಕಿಂಗ್ ಜಾರ್ಜ್ಗೋಸ್ಕರ ಮಾಡಿದ್ದಾರೆ ಅಂದ್ಬಿಟ್ಟು ಇವ್ರು ಹೇಳ್ತಾ ಇದಾರಲ್ಲ, ಇದೆಲ್ಲಾನು ಕೂಡ ಅವರ ಇತಿಹಾಸ, ಅವ್ರು ಸೃಷ್ಟಿಸಿದಂತ ಇತಿಹಾಸ. ರವೀಂದ್ರನಾಥ್ ಟ್ಯಾಗೋರ್ ಅವರು 2 ಸರಿ 1937 ಮತ್ತು 39ರಲ್ಲೇ ಇದ್ರ ಬಗ್ಗೆ ಹೇಳಿದ್ರು. ಇದು ನಮ್ಮ ದೇಶದಕ್ಕೋಸ್ಕರ ಬರೆದಿರೋದೇ ಹೊರತು ಇಟ್ ಈಸ್ ನಾಟ್ ಫಾರ್ ಕಿಂಗ್ ಜಾರ್ಜ್ 5, 4 ಆರ್ ಎನಿ ಅದರ್ ಜಾರ್ಜ್ ಅಂತಾನೆ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಇವ್ರು ಓದಲ್ಲ, ಮಾಡಲ್ಲ, ಬರೇ ಇವರು ಏನು ವಾಟ್ಸ್ಆಪ್ ಅಲ್ಲಿ ಬರುತ್ತೆ, ಫೇಸ್ಬುಕ್ ಅಲ್ಲಿ ಬರುತ್ತೆ, ಅಲ್ಲೇನು ಒಂದು ಸುಳ್ಳಿನ ಕಾರ್ಖಾನೆ ನಡೆಸಿದಾರಲ್ಲ ಈ ಶಾಖೆಗಳಲ್ಲಿ,
ಅಥವಾ ಈ ಕೇಶವ ಕೃಪಗಳಲ್ಲಿ ಅದನ್ನೇ ಬಂದು ಇವ್ರ ಇತಿಹಾಸ ಅನ್ಕೊಂಡಿದ್ದಾರೆ. ಇಲ್ಲಿ ಒಂದು ಅಂಶವನ್ನ ಗಮನಿಸಬೇಕು. ಟ್ಯಾಗೂರ್ ಅವರು ಕೊಟ್ಟಿರುವಂತಹ ಸ್ಪಷ್ಟನೆ ನಿಮಗೆ ತೋರಿಸಿದೆ. ಅದಕ್ಕಿಂತ ಮುಂಚಿತವಾಗಿ ಒಂದು ಇತಿಹಾಸದ ಒಂದು ಭಾಗವನ್ನ ಹೇಳಬೇಕು ನಿಮಗೆ. ಬಹಳ ಮುಖ್ಯವಾಗಿ ಇದನ್ನ ಹೇಳೋದಕ್ಕಿಂತ ಮುಂಚಿತವಾಗಿ ಗಮನಿಸಬೇಕಾದಂಥ 1911 ಡಿಸೆಂಬರ್ 27ರಂದು ಮೊದಲ ಬಾರಿಗೆ ಜನಗಣ ಮನವನ್ನ ಹಾಡಲಾಗುತ್ತೆ. ಅದನ್ನು ಹಾಡುವಂಥದ್ದು ರವೀಂದ್ರನಾಥ್ ಟ್ಯಾಗೂರ್ ಈ ಹಾಡನ್ನು ಹಾಡಿದ ನಂತರ ಅದೇ ಕಾಂಗ್ರೆಸ್ನ ಅಧಿವೇಶನದಲ್ಲಿ ಇನ್ನೂ 2 ಹಾಡುಗಳನ್ನು ಹಾಡಲಾಗುತ್ತೆ. ಅದರಲ್ಲಿ ಒಂದು ಹಾಡು ಬ್ರಿಟಿಷ್ ದೊರೆಯ ಹೊಗಳುವಂತಹ ಗೀತೆ ಇರುತ್ತೆ ಮತ್ತು ನಿರ್ಣಯವು ಕೂಡ ಬ್ರಿಟಿಷ್ ದೊರೆಗೆ ಅಧೀನವಾಗಿರ್ತಕ್ಕಂಥ ಒಂದು ನಿರ್ಣಯವು ಕೂಡ ಅಲ್ಲಿ ಅಂಗೀಕಾರ ಆಗಿರುತ್ತೆ. ಅದನ್ನು ರಿಪೋರ್ಟ್ ಮಾಡಿರ್ತಾರೆ ಮತ್ತು ರಿಪೋರ್ಟ್ ಮಾಡಿದಾಗ ಅದು ಟ್ಯಾಗೂರ್ರೇ ಹೀಗೆ ತಮ್ಮ ಗೀತೆಯ ಮೂಲಕವಾಗಿ ಹೊಗಳಿದ್ದಾರೆ ಅನ್ನುವಂಥ ರಿಪೋರ್ಟ್ ಆಗಿರುತ್ತೆ. ಅವತ್ತೇ ರಿಪೋರ್ಟ್ ಆಗಿದಂಥ ಇತರೆ ಪತ್ರಿಕೆಗಳಲ್ಲಿ, ಬಂಗಾಳದ ಇತರ ಪತ್ರಿಕೆಗಳಲ್ಲಿ ಸ್ಪಷ್ಟವಾಗಿ ಟ್ಯಾಗೂರ್ ಹಾಡಿರುವಂಥದ್ದು ಭಾರತದ ದೇಶಭಕ್ತಿ ಗೀತೆ ಮತ್ತು ಅದಾದ ನಂತರ ಹಾಡಿರುವಂಥದ್ದು ಹಿಂಗಿದೆ ಅಂತ ಹೇಳಿದ್ದು ಕೂಡ ರಿಪೋರ್ಟ್ ಆಗಿದೆ. ಇದು ಡಿಸೆಂಬರ್ 28, 1911ರಲ್ಲಿ ರಿಪೋರ್ಟ್ ಆಗಿರ್ತಕ್ಕಂಥ ಪತ್ರಿಕೆಗಳಲ್ಲಿ. ಇದಾದ ನಂತರ ಇದು ವಿವಾದ ಆದಮೇಲೆ 1937ರ ವೇಳೆಗೆ, ಅಂದರೆ 35ರಲ್ಲಿ ಡೆಹ್ರಾಡೂನ್ನ ಒಂದು ಸ್ಕೂಲಲ್ಲೂ ಕೂಡ ಜನಗಣಮನವನ್ನು ಶಾಲೆಯ ಹಾಡಾಗಿ ಬೆಳಗಿನ ಹಾಡಿನ ರೂಪದಲ್ಲಿ ಅದನ್ನು ಹೇಳೋದಕ್ಕೆ ಶುರು ಮಾಡ್ತಾರೆ, ಪ್ರಾರ್ಥನೆ ಗೀತೆಯಾಗಿ ಹೇಳೋದಕ್ಕೆ ಶುರು ಮಾಡ್ತಾರೆ. 37ರಲ್ಲಿ ಬಂದಾಗ ಟ್ಯಾಗೂರ್ ಒಂದು ಪತ್ರವನ್ನು ಬರೀತಾರೆ ತಮ್ಮ ಮಿತ್ರನಿಗೆ. ಅದರಲ್ಲಿ ಹೇಳ್ತಾರೆ ಅವರು, ಹಿಸ್ ಮೆಜೆಸ್ಟಿಯ ಸೇವೆಯಲ್ಲಿದ್ದ ಉನ್ನತ ಅಧಿಕಾರಿ ನನ್ನ ಸ್ನೇಹಿತರಾಗಿದ್ರು ಮತ್ತು ಚಕ್ರವರ್ತಿಯ ಬಗ್ಗೆ ಅಭಿನಂದನಾ ಗೀತೆ ಬರೆಯುವಂತೆ ಆ ಸ್ನೇಹಿತ ನನ್ನನ್ನು ಕೋರಿದ್ದರು. ಹಿಸ್ ಮೆಜೆಸ್ಟಿ ಅಂದರೆ ಆಗಿನ ಬ್ರಿಟಿಷ್ ದೊರೆಯ ಸ್ನೇಹಿತ, ಆ ಅಧಿಕಾರಿ. ಆದರೆ ಆ ಕೋರಿಕೆ ನನ್ನನ್ನು ಆಶ್ಚರ್ಯಗೊಳಿಸಿದ್ದಲ್ಲದೆ ಹೃದಯದಲ್ಲಿ ಕೋಲಾಹಲ ಹುಟ್ಟಿಸಿತ್ತು. ಒಬ್ಬ ಕವಿಗೆ ನೀವು ಚಕ್ರವರ್ತಿಯನ್ನು ಹೊಗಳಿ ಕವನ ಬರಿಬೇಕು ಅಂತ ಹೇಳಿದಾಗ ಒಬ್ಬ ಕವಿಗೆ ಆಗಿರುವಂಥ ಆಘಾತವನ್ನು ಅವರು ವಿವರಿಸ್ತಾರೆ. ಆ ದೊಡ್ಡ ಮಾನಸಿಕ ಕ್ಷೋಭೆಯ ಪ್ರತಿಕ್ರಿಯೆಯಾಗಿ ನಾನು ಕವನವನ್ನು ಬರೆದೆ. ನಾನು ಬರೆದಿರ್ತಕ್ಕಂತಹ ಕವನ ಆ ಕ್ಷೋಭೆಯ ಪರಿಣಾಮ. ಭಾರತದ ಆ ಭಾಗ್ಯ ವಿಧಾತೃವಿನ ಜನಗಣ ಮನದಲ್ಲಿ ಜಯವನ್ನು ನಾನು ಘೋಷಿಸಿದೆ. ಭಾರತದ ಆ ಭಾಗ್ಯ ವಿಧಾತೃವಿನ ಅಂತೇಳಿ ಅವರು ಹೇಳ್ತಾರೆ. ಯುಗ ಯುಗಗಳಿಂದ ಭಾರತದ ರಥದ ನಿಯಂತ್ರಣವನ್ನ 7 ಬೀಳುಗಳ ಮಧ್ಯೆ ನೇರ ಮಾರ್ಗದಲ್ಲಿಯೂ ವಕ್ರ ಮಾರ್ಗದಲ್ಲಿಯೂ ದೃಢವಾಗಿ ಹಿಡಿದಿಟ್ಟಿರುವ ಆ ಭಾಗ್ಯ ವಿಧಾತೃವನ್ನು, ಭಾರತದ ಸಾಮೂಹಿಕ ಮನಸ್ಸಿನ ಪಾಠಕನಾದ ಶಾಶ್ವತ ಮಾರ್ಗದರ್ಶಿಯಾದ ಆ ಭಾಗ್ಯ ವಿಧಾತೃ. ಇದು ಕಿಂಗ್ ಜಾರ್ಜ್ ಆಗೋದಕ್ಕೆ ಸಾಧ್ಯನಾ ಅಂತ? ಜಾರ್ಜ್ 5ನೇಯವನಾಗಲಿ, ಜಾರ್ಜ್ 6ನೇಯವನಾಗಲಿ ಅಥವಾ ಬೇರೆ ಯಾವ ಜಾರ್ಜನಾಗಲಿ ಇರಲಾರ ಅನ್ನೋದನ್ನ ಕವಿ ಬರೀತಾರೆ. ನನ್ನ ಆ ಅಧಿಕಾರಿ ಸ್ನೇಹಿತನಿಗೂ ಈ ಗೀತೆಯ ಬಗೆಗೆ ಇದು ತಿಳಿದಿತ್ತು. ಅಂದ್ರೆ ನಾನು ಬರೆದಿರುವಂತಹ ಉದ್ದೇಶ ನನ್ನ ದೇಶದ ಬಗ್ಗೆ, ನನ್ನ ದೇಶದ ಭಾಗ್ಯ ವಿಧಾತೃವಿನ ಬಗ್ಗೆ. ನಾವು ದೇವರು ಅಂತ ಹೇಳ್ತೀವಿ, ಅದನ್ನ ಭಾಗ್ಯ ವಿಧಾತೃ ಅಂತ ಹೇಳಿ ಕರೆಯುವಂಥದ್ದು ಸೃಷ್ಟಿಕರ್ತನನ್ನ, ದೇವರನ್ನು ಹೇಳುವಂಥದ್ದು. ಇದಲ್ಲದೆ ಇನ್ನೊಂದು 39ರಲ್ಲಿ ಅವರು ಬರೆಯುವಂಥದ್ದು, ಅದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ನನ್ನನ್ನು ನಾನೇ ಅವಮಾನಿಸಿದಂತೆ 4ನೇ ಜಾರ್ಜ್ ಅಥವಾ 5ನೇ ಜಾರ್ಜ್ ನನ್ನ ಕಾಲಾತೀತ ಇತಿಹಾಸದ ಯುಗಗಳ ಯಾತ್ರೆಗಳನ್ನು ಮುನ್ನಡೆಸುವ ಶಾಶ್ವತ ರತಿಯಾಗಿ ಹೊಗಳುವಂತಹ ಅಪಾರ ಮೂರ್ಖತನವನ್ನ ನಾನೇನಾದರೂ ಮಾಡಿದ್ದೀನಿ ಅಂತೇಳಿ ಆದರೆ, ಅಥವಾ ಅದನ್ನು ನಾನು ಮಾಡಿದ್ದೀನಿ ಅಂತೇಳಿ ನಾನು ಸಮರ್ಥಿಸ್ಕೊಳ್ಳೋದಕ್ಕೆ ನಾನೇನು ಮುಂದಾಗಿದ್ದೀನಿ ಅಂತೇಳಿ ಆದರೆ, ಅದು ನನ್ನನ್ನು ನಾನೇ ಅವಮಾನಿಸಿಕೊಳ್ಳುವಂತೆಯೇ ಆಗುತ್ತೆ. ಈ ರೀತಿಯಾಗೆಲ್ಲ ಅಪಪ್ರಚಾರ ಮಾಡುವಂಥವರ ಮುಂದೆ ಇಲ್ಲ ನಾನು ಅವ್ರ ಬಗ್ಗೆ ಬರ್ತಿದ್ದಲ್ಲ ಅಂತ ಹೇಳ್ಕೊಂಡೆಲ್ಲ ವಿವರಣೆಯನ್ನು ಕೊಡ್ತಾ ಹೋಗುವಂಥದ್ದು ನನಗೆ ನಾನೇ ಅವಮಾನ ಮಾಡ್ಕೊಂಡಂಗೆ ಅಂತ ಹೇಳ್ಕೊಂಡು ರವೀಂದ್ರನಾಥ್ ಟ್ಯಾಗೂರ್ ಹೇಳ್ಕೊಳ್ತಾರೆ. ಇದು ಟ್ಯಾಗೂರ್ ಬರೆದಿರ್ತಕ್ಕಂಥ ನಮ್ಮ ರಾಷ್ಟ್ರಗೀತೆಯ ಬಗ್ಗೆ ನಮಗೆ ಅರಿವಿರಬೇಕು, ಅದರ ಬಗ್ಗೆ ಅಭಿಮಾನ ಇರಬೇಕು. ಆದರೆ ಒಬ್ಬರು ಸಂಸದರಿಗೇ ನಮ್ಮ ರಾಷ್ಟ್ರಗೀತೆಯ ಅದರ ಆತ್ಮದ ಪರಿಚಯನೇ ಇಲ್ಲದೆ ಹೋದರೆ ಇವರು ಆತ್ಮನಿರ್ಭರದ ಬಗ್ಗೆ ಏನು ಭಾಷಣವನ್ನು ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿದೆ ಮೂಡುವಂಥದ್ದು. ಯಾಕಂದರೆ ಆತ್ಮನಿರ್ಭರವಾಗಿರಬೇಕು ಅಂತ ಹೇಳಿದರೆ ನಮ್ಮ ದೇಶದ ಆತ್ಮದ ಬಗ್ಗೆಯೂ ಕೂಡ ನಮಗೆ ಗೊತ್ತಿರಬೇಕಾಗಿತ್ತು, ಬಹಳ ಮುಖ್ಯ ಆಗುತ್ತೆ ನಮ್ಮ ರಾಷ್ಟ್ರಗೀತೆಯ ವಿಚಾರದಲ್ಲಿ. ಕಬ್ಬು ಬೆಳೆಗಾರರು 8 ದಿನಗಳಿಂದ ಹೋರಾಟ ನಡೆಸಿದ ಮೇಲೆ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಅದರಲ್ಲೂ ಇಷ್ಟು ದಿನ ಕಬ್ಬು ಬೆಳೆಗಾರರ ಬೇಡಿಕೆಗಳು ತಮ್ಮ ಇಲಾಖೆಗೆ ಸಂಬಂಧಿಸಿದ್ದು ಅನ್ನೋದನ್ನೂ ಮರೆತು ಕುಳಿತಿದ್ದಂತಹ ಸಚಿವ ಶಿವಾನಂದ ಪಾಟೀಲ್ರು
ಇವತ್ತು ಸಿಎಂ ಹೇಳಿದ ಮೇಲೆ ಬೆಳಗಾವಿಗೆ ಹೋಗಿ ಸಭೆ ನಡೆಸಿದ್ದಾರೆ. ರೈತರ ಮುಂದೆಯೂ ಕೂಡ ಹಾಜರಾಗಿದ್ದಾರೆ. ಸಚಿವ ಸಂಪುಟ ಸಭೆಯಲ್ಲೂ ಕಬ್ಬು ಬೆಳೆಗಾರರ ಹೋರಾಟ ಮತ್ತು ಬೇಡಿಕೆಗಳ ಬಗ್ಗೆ ಚರ್ಚೆಯಾಗಿದೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ. 8 ದಿನಗಳ ನಂತರ ಎಚ್ಚರ. ರೈತರು ಬೀದಿಗಿಳಿದು ಹೋರಾಟ ನಡೆಸಿದಾಗ ಯಾವುದೇ ಸರ್ಕಾರ, ಯಾವುದೇ ಆಳುವ ಸರ್ಕಾರಗಳು ಅವರ ಜೊತೆಗೆ ಮಾತುಕತೆ ನಡೆಸಬೇಕಾಗಿತ್ತು. ಅದು ಜವಾಬ್ದಾರಿ. ಅದರಲ್ಲಿ ಪ್ರತಿಷ್ಠೆ, ಹಠಮಾರಿತನ ಅನ್ನುವಂಥದ್ದು ಅಡ್ಡ ಬರಬಾರ್ದು ಅನ್ನುವಂಥದ್ದು ಇದರ ಬಗ್ಗೆ ಅನೇಕ ಬಾರಿ ಚರ್ಚೆಗಳಾಗಿದ್ದಾವೆ. ಯಾಕೆಂದರೆ ರೈತರು ತಮ್ಮ ಅಹವಾಲುಗಳನ್ನು ಇಟ್ಟಾಗ ಅದನ್ನು ಒಪ್ಪಿಕೊಳ್ಳಿ ಅಥವಾ ಅವ್ರನ್ನ ಮನವೊಲಿಸಿ ಅವ್ರಿಗೆ ಬೇರೆ ಪರಿಹಾರವನ್ನು ಕೊಡಿ, ಅದೇನು ಅದು ಸರ್ಕಾರಕ್ಕೆ ಬಿಟ್ಟಿರುವಂಥದ್ದು. ಆದರೆ ಚರ್ಚೆ ನಡೆಸಬೇಕು. ಆದರೆ ಇಲ್ಲಿ ರಾಜ್ಯದಲ್ಲಿ ಕಬ್ಬು ಬೆಳೆಗಾರರು ಹೋರಾಟ ಆರಂಭಿಸಿ 7 ದಿನಗಳ ಕಳೆದ ನಂತರ ಮೊದಲ ಬಾರಿಗೆ ಮಾತುಕತೆಗೆ ಅಂತೇಳಿ ಹೋರಾಟಗಾರರ ಬಳಿಗೆ ಸಚಿವರು ನಿನ್ನೆ ಅಷ್ಟೇ ಹೋಗಿದ್ದು. ಇದಾದ್ಮೇಲೆ 8ನೇ ದಿನವಾದ ಇಂದು ಕಬ್ಬು ಬೆಳೆಗಾರರ ಸಮಸ್ಯೆಗಳ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ನಡೆಸಲಾಗಿದೆ. ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಜೊತೆಗೆ ನಾಳೆ ಮಾತುಕತೆಗೆ ಸಭೆ ನಿಗದಿಯಾಗಿದೆ. ಸರ್ಕಾರ ರೈತರಿಂದ ಕಬ್ಬು ಖರೀದಿಗೆ ಇಳುವರಿ ಆಧಾರಿತ ದರ ಘೋಷಣೆ ಮಾಡಿದೆ. ಇಷ್ಟು ದಿನ ತನ್ನ ಖಾತೆಯ ಜವಾಬ್ದಾರಿ ಅನ್ನುವಂಥದ್ದನ್ನ ಮರೆತಂತೆ ವರ್ತಿಸಿರುವ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ರು ಇವತ್ತು ಬೆಳಗಾವಿವರೆಗೆ ತಮ್ಮ ಪಾದವನ್ನು ಬೆಳೆಸಿದ್ದಾರೆ. ರೈತರ ಸಮ್ಮುಖದಲ್ಲೂ ಕೂಡ ಹೋಗಿ ಕುಳಿತಿದ್ದಾರೆ. ಮೊದಲು ಬೆಳಗಾವಿಯಲ್ಲಿ ಸಭೆ ನಡೆಸಿ ನಂತರ ನಾಳೆಯಿಂದ ಹೆದ್ದಾರಿ ಬಂದ್ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದ ಮತ್ತು ಅವರದ್ದೇ ಅಣಕು ಶವಯಾತ್ರೆಯನ್ನು ಕೂಡ ಮಾಡಿದ್ದ. ಗುರ್ಲಾಪುರದ ರೈತ ಹೋರಾಟಗಾರರ ಬಳಿಗೆ ಹೋಗಿ ಶಿವಾನಂದ ಪಾಟೀಲ್ರು ಮಾತುಕತೆ ನಡೆಸಿದ್ದಾರೆ. ಹೀಗೆ ಮೊದಲ ದಿನವೇ ಎಚ್ಚೆತ್ತುಕೊಂಡು ಮಾತಾಡಿ ಬಗೆಹರಿಸಿಕೊಳ್ಳಬೇಕಾಗಿದ್ದ ರೈತರ ಬೇಡಿಕೆಗಳನ್ನು ಬೆಳೆಯಲು ಬಿಟ್ಟು 8 ದಿನಗಳ ನಂತರ ಜ್ಞಾನೋದಯ ಆದವರಂತೆ ಮಾತುಕತೆ ನಡೆಸ್ತಾ ಇದ್ದಾರೆ. ಇದರ ಬಗೆಗಿನ ವಿವರವಾದಂಥ ವರದಿಯನ್ನು ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ. ಇನ್ನು ಇವತ್ತಿನ ಪಂಚಾಯಿತಿಯ 2ನೇ ಸುದ್ದಿ, ಟ್ಯಾಗೂರ್ಗೆ ಕಾಗೇರಿ ಅವಮಾನ. ಜನಗಣಮನ, ನಮ್ಮ ರಾಷ್ಟ್ರಗೀತೆಯ ಸಾಲುಗಳು ಕಿವಿಗೆ ಬೀಳ್ತಾ ಇದ್ದಂತೆ ಪ್ರತಿಯೊಬ್ಬ ಭಾರತೀಯರು ಕೂಡ ಎದೆಯುಬ್ಬಿಸಿ ರಾಷ್ಟ್ರಗೀತೆಗೆ ಗೌರವವನ್ನು ಸಲ್ಲಿಸ್ತೀವಿ. ರಾಷ್ಟ್ರಗೀತೆ ಭಾರತ ದೇಶದ ಆತ್ಮಾಭಿಮಾನದ ಸಂಕೇತ. ಸ್ವಾತಂತ್ರ್ಯ ಪೂರ್ವದಲ್ಲಿ ದೇಶದ ಎಲ್ಲ ಪ್ರಾಂತ್ಯಗಳನ್ನು, ಇಲ್ಲಿನ ನದಿ ಬೆಟ್ಟಗಳ ಸಾಲುಗಳನ್ನು ಕೂಡ ಒಗ್ಗೂಡಿಸಿ ಒಂದೇ ದೇಶ ಅನ್ನುವಂತಹ ಪರಿಕಲ್ಪನೆ ಅಡಿಯಲ್ಲಿ ರಾಷ್ಟ್ರಕವಿ ರವೀಂದ್ರನಾಥ್ ಟ್ಯಾಗೂರರು ಈ ಗೀತೆಯನ್ನು ಬರೆದಿದ್ದರು. ಭಾರತ ಭಾಗ್ಯ ವಿಧಾತೃವಿಗೆ ಅಂದರೆ ನಮ್ಮ ಈ ಸುಂದರ ದೇಶ ಶತಶತಮಾನಗಳಿಂದಲೂ ಒಂದುಗೂಡಿಸಿ ಇಟ್ಟಿರುವ ದೇವರಿಗೆ ಜಯವಾಗಲಿ ಅಂತ ಗೀತೆಯ ಮೂಲಕ ಸಂದೇಶವನ್ನು ಸಾರಿದರು. ಆದರೆ ಯಥಾ ಪ್ರಕಾರ ಡಿಸೆಂಬರ್ 27, 1911ರಂದು ರವೀಂದ್ರನಾಥ್ ಟ್ಯಾಗೂರರು ಹಾಡಿದಂತಹ ಗೀತೆಯ ಬಗ್ಗೆ ಅಂದು ವರದಿಯಾಗಿದ್ದ ತಪ್ಪು ಮಾಹಿತಿಯನ್ನೇ ಮುಂದಿಟ್ಟು ಕರ್ನಾಟಕ ವಿಧಾನಸಭೆಯ ಮಾಜಿ ಸ್ಪೀಕರ್ ಹಾಗೂ ಉತ್ತರ ಕನ್ನಡದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ನಮ್ಮ ರಾಷ್ಟ್ರಗೀತೆ ಬ್ರಿಟಿಷ್ ದೊರೆಯನ್ನು ಸ್ವಾಗತಿಸಲು ಬರೆದ ಗೀತೆ ಅಂತ ಹೇಳಿದ್ದಾರೆ. ಅದರ ಬಗ್ಗೆ ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂತಹ ಮಾಹಿತಿಗಳಿದ್ದಾವೆ. ರವೀಂದ್ರನಾಥ್ ಟ್ಯಾಗೂರರೇ ಈ ರೀತಿಯ ವಿವಾದಗಳಿಗೆ ಕೊಟ್ಟಿದ್ದಂಥ ಉತ್ತರವನ್ನು ಕೂಡ ನಿಮಗೆ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ 2ನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ಕಬ್ಬು ಬೆಳೆಗಾರರ ಹೋರಾಟ, ನಿರಂತರವಾದಂತಹ ಹೋರಾಟ, ಅಹೋರಾತ್ರಿ ಧರಣಿ, ರಸ್ತೆಯಲ್ಲಿ ಅಡುಗೆ, ರಸ್ತೆಯಲ್ಲಿ ನಿದ್ರೆ, ರಸ್ತೆಯಲ್ಲಿ ಹೋರಾಟ, ಅಣಕ ಶವಯಾತ್ರೆಗಳು, ಅರೆಬೆತ್ತಲೆಯ ಹೋರಾಟಗಳು ಇವೆಲ್ಲವೂ ಕೂಡ ಆದ ನಂತರ ಒಂದು ಕಡೆಯಲ್ಲಿ ಶುರುವಾಗಿರುವಂಥದ್ದು ಬೇರೆ ಬೇರೆ ಜಿಲ್ಲೆಗಳಿಗೆ ವ್ಯಾಪಿಸಿದ ನಂತರ ಇವತ್ತು ಸರ್ಕಾರ ರೈತರ ಬೇಡಿಕೆಗಳ ವಿಚಾರದಲ್ಲಿ ಬಹಳ ವಿಸ್ತೃತವಾಗಿ ಚರ್ಚೆಯನ್ನು ನಡೆಸಿದೆ. ಸಕ್ಕರೆ ಸಚಿವರು ಕಡೆಗೂ ಕೂಡ ತಮ್ಮ ಪಾದವನ್ನು ಬೆಳಗಾವಿ ತನಕ ಬೆಳೆಸಿದ್ದಾರೆ. ರವೀಂದ್ರ ವರದಿ ನಿಮ್ಗೆ ತೋರಿಸಿ. ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಯಾವುದೇ ಪಕ್ಷೇತರ ಇರಲಿ, ಎಲ್ಲಾ ಶಾಸಕರು ಸತ್ತಾರು, ಎಲ್ಲ ಸಚಿವರು ಸತ್ತಾರ. ಸಕ್ಕರೆ ಸಚಿವರು 3,500 ರೂಪಾಯಿ ಬಿಲ್ ಫೈನಲ್ ಮಾಡಲಿ, ಅದಕ್ಕೆ ನಮ್ಮ ರೈತರ ಪಾಲಿಗೆ ಶಿವಾನಂದ ಪಾಟೀಲ್ ಅವರು ಸತ್ತಿದ್ದಾರೆ. ನಮ್ಮ DC ಮೂಲಕ ಅವ್ರ ಜೊತೆ ಹೇಳಿ ಕಳಿಸಿದ್ದೀವಿ 3,200 ರೂಪಾಯಿ. ನಾಳೆ 11 ಗಂಟೆಗೆ ರಾಜ್ಯದ ಎಲ್ಲ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಜೊತೆ ಸಭೆ ನಡೆಸ್ತಾ ಇದ್ದೀವಿ. ಇದು ಕೇಂದ್ರ ಸರ್ಕಾರ ನಮ್ಮ ರಾಜ್ಯದ ರೈತರ ಜೊತೆಯಲ್ಲಿ ಆಡ್ತಾ ಇರ್ತಕ್ಕಂಥ ಚೆಲ್ಲಾಟ.
ಉತ್ತರ ಕರ್ನಾಟಕದಲ್ಲಿ ಎದ್ದಿರುವ ಕಬ್ಬು ಬೆಳೆಗಾರರ ಹೋರಾಟದಿಂದಾಗಿ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿದೆ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಪರಿಹಾರ ಕಂಡುಕೊಳ್ಳಲು ಹರಸಾಹಸ ಪಡುತ್ತಿದೆ. ನಿನ್ನೆ ಸಂಜೆ ಸಚಿವ ಎಚ್.ಕೆ. ಪಾಟೀಲ್ ಮಾಡಿದ್ದ ಸಂಧಾನ ವಿಫಲವಾದ ಕಾರಣಕ್ಕೆ ಇಂದಿನ ಸಚಿವ ಸಂಪುಟ ಸಭೆಯಲ್ಲೂ ಅದನ್ನ ಪ್ರಮುಖ ಅಜೆಂಡಾ ಮಾಡಿಕೊಂಡು ಚರ್ಚಿಸಲಾಯಿತು. ಸಭೆಯಲ್ಲಿ ಸಿಎಂಗೆ ಆಯಾ ಜಿಲ್ಲೆಗಳ ಮಾಹಿತಿಗಳನ್ನು ಸಚಿವರುಗಳು ನೀಡಿದ್ರು. ವಿಜಯಪುರ ರೈತರ ಬಗ್ಗೆ ಎಂಬಿ ಪಾಟೀಲ್, ಬೆಳಗಾವಿ ಹೋರಾಟದ ಬಗ್ಗೆ ಎಚ್.ಕೆ. ಪಾಟೀಲ್, ಬಾಗಲಕೋಟೆ ಹೋರಾಟಗಳ ಬಗ್ಗೆ ಆರ್.ವಿ. ತಿಮ್ಮಾಪುರ್ ಅವರಿಂದ ಮಾಹಿತಿ ಪಡೆದರು. ಬೆಳಗಾವಿ ಸಭೆ ಮಾಡಿದ್ದ ಸಕ್ಕರೆ ಸಚಿವ ಶಿವಾನಂದ್ ಪಾಟೀಲ್ ರಿಂದಲೂ ಫೋನ್ನಲ್ಲಿ ಮಾಹಿತಿ ಪಡೆದ ಬಳಿಕ ಸಚಿವ ಸಂಪುಟ ಸಭೆಯಲ್ಲಿ ಸುದೀರ್ಘ ಚರ್ಚೆ ಮಾಡಲಾಯಿತು. ರೈತರ ಪ್ರತಿಭಟನೆಯ ಬಿಸಿ ಜೋರಾಗಿರೋದ್ರಿಂದ ಸಂಪುಟ ಸಭೆಯ ನಂತರ ಸಿಎಂ ಸಿದ್ದರಾಮಯ್ಯನವರೇ ಕಬ್ಬಿನ ಬೆಲೆ ನಿಗದಿ ಬಗ್ಗೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ರು. ಕರ್ನಾಟಕದಲ್ಲಿ ಕಬ್ಬಿನ ಇಳುವರಿಗೂ ಮಹಾರಾಷ್ಟ್ರದ ಕಬ್ಬಿನ ಇಳುವರಿಗೂ ವ್ಯತ್ಯಾಸಗಳಿರುತ್ತೆ. ಇಳುವರಿ ಆಧಾರಿತ ಬೆಲೆಯೇ ಅಂತಿಮ ಆಗತ್ತೆ. ಕಟಾವು, ಸಾಗಣೆ ವೆಚ್ಚ ಬಿಟ್ಟು ಅಥವಾ ಸೇರಿಸಿಕೊಂಡು ಸಕ್ಕರೆ ಕಾರ್ಖಾನೆಗಳು ಕೆಲವೊಮ್ಮೆ ಬೆಲೆ ನಿಗದಿ ಮಾಡುತ್ತವೆ ಎಂದು ಸಿಎಂ ಸ್ಪಷ್ಟನೆ ನೀಡಿದ್ರು. ಹೋರಾಟ ಮಾಡುತ್ತಿರುವ ರೈತರು ಪ್ರತಿ ಟನ್ಗೆ 3,500 ಕೇಳುತ್ತಿದ್ದು 3,200 ನಿಗದಿ ಮಾಡುತ್ತೇವೆ ಎಂದರು. ಪ್ರತಿಭಟನೆ ಮಾಡುತ್ತಿರುವ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚಿಸಿರುವ ಸರ್ಕಾರ ಪ್ರತಿ ಟನ್ ಕಬ್ಬಿಗೆ 3,200 ಬೆಂಬಲ ಬೆಲೆ ನಿಗದಿಪಡಿಸಿದೆ. 11.25 ಇಳುವರಿ ಬರುವ ಕಬ್ಬಿಗೆ 3,200 ಬೆಂಬಲ ಬೆಲೆ ನಿಗದಿಯಾಗಿದೆ. ಅದು ಕಟಾವು, ಸಾಗಣೆ ವೆಚ್ಚ ಹೊರತುಪಡಿಸಿದ ಬೆಲೆ. ಹಾಗೆ 10.75 ಇಳುವರಿ ಕಬ್ಬಿಗೆ 3,100 ರೂಪಾಯಿ ಬೆಂಬಲ ಬೆಲೆ ನಿಗದಿಪಡಿಸಿದೆ ಸರ್ಕಾರ. ನಾವು ನಮ್ಮ ಡಿಸಿ ಮೂಲಕ ಮತ್ತೆ SP ಮೂಲಕ ಅವ್ರ ಜೊತೆ ಕಳಿಸಿದ್ದೀವಿ. ಏನಪ್ಪ ಅಂತಂದರೆ 3,200 ರೂಪಾಯಿ 10.25 ರಿಕವರಿ ಬಂದರೆ 3,100 ರೂಪಾಯಿ. ಇದನ್ನು ರೈತರಿಗೆ ಮುಟ್ಟಿಸಿದ್ದೀವಿ. ನಾಳೆ 11 ಗಂಟೆಗೆ ರಾಜ್ಯದ ಎಲ್ಲ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಜೊತೆ ಸಭೆ ನಡೆಸ್ತಾ ಇದ್ದೀವಿ. ರಾಜ್ಯದ ಸಕ್ಕರೆ ಕಾರ್ಖಾನೆಗಳ ಮಾಲೀಕರುಗಳ ಜೊತೆ ಸಭೆ ನಡೆಸ್ತೀವಿ. ನಾಳೆ ನೀವು ಏನು ಪ್ರತಿಭಟನೆ ರಸ್ತೆಗೆ ಸಾರ್ವಜನಿಕ ತೊಂದರೆ ಆಗ್ತಕ್ಕಂಥ ಪರಿಸ್ಥಿತಿ ಇದೆ. ಅದಕ್ಕೋಸ್ಕರ ದಯಮಾಡಿ ನ್ಯಾಷನಲ್ ಹೈವೇ ಅಥವಾ ಸ್ಟೇಟ್ ಹೈವೇ ಮೇಲೆ ಧರಣ ಮಾಡೋದನ್ನು ನಿಲ್ಲಿಸಿ ಅಂತೇಳಿ ಮನವಿ ಮಾಡ್ತೀನಿ. ನಾಳೆ ಮತ್ತೆ ಅವರಲ್ಲಿ ಮನವಿ ಮಾಡ್ತೀನಿ, ಪರಸ್ಪರ ಚರ್ಚೆ ಮೂಲಕ ಇತ್ಯರ್ಥ ಮಾಡ್ಕೊಳ್ಬೇಕು ಹೊರತು ಚರ್ಚೆ ಇಲ್ಲದೇ ಯಾವುದನ್ನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾಳೆ ಸಭೆಗೆ ಬರ್ರಿ ಅಂತ ಅವರಿಗೆ ಮನವಿ ಮಾಡ್ತೇನೆ. ಹಾಗೆ ಇಳುವರಿ ಆಧಾರಿತ ಬೆಲೆ ನಿಗದಿ ಮಾಡುವುದು ರಾಜ್ಯ ಸರ್ಕಾರವಲ್ಲ, FRPಯನ್ನು ನಿರ್ಧರಿಸುವುದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಎಂದು ಮೋದಿ ಸರ್ಕಾರದ ಕಡೆ ಸಿಎಂ ಬೊಟ್ಟು ಮಾಡಿದ್ದಾರೆ. ಪ್ರತಿ ವರ್ಷವೂ FRP ನಿಗದಿ ಮಾಡುವುದೇ ಕೇಂದ್ರ. ಆ FRP ಜಾರಿ ಮಾಡೋದಷ್ಟೇ ರಾಜ್ಯದ ಕೆಲಸ. ಅಷ್ಟಾದ್ರೂ ಸುಮ್ಮನೆ ರಾಜ್ಯ ಸರ್ಕಾರಗಳ ಮೇಲೆ ಗೂಬೆ ಕೂರಿಸುವುದು ಸರಿಯಿಲ್ಲ ಎಂದು ಸಿಎಂ ಸ್ಪಷ್ಟನೆ ನೀಡಲು ಪ್ರಯತ್ನಿಸಿದ್ರು. ನಾಳೆಗೆ ಪ್ರಧಾನಮಂತ್ರಿಗೆ ಪತ್ರ ಬರೆಯುತ್ತಿದ್ದೇನೆ ಎಂದಿರುವ ಸಿಎಂ ಭೇಟಿ ಮಾಡಲು ಸಮಯಾವಕಾಶ ಕೇಳ್ತೇನೆ ಎಂದರು. ದೆಹಲಿಗೆ ಹೋಗಿ ಪ್ರಧಾನಿ ಭೇಟಿ ಮಾಡಿ ರೈತರ ಬೇಡಿಕೆ ಒತ್ತಾಯಗಳ ಬಗ್ಗೆ ಪ್ರಧಾನಿಗೆ ಮನವರಿಕೆ ಮಾಡಿಕೊಡುತ್ತೇವೆ ಎಂದರು. ಇದು ಕೇಂದ್ರ ಸರ್ಕಾರ ನಮ್ಮ ರಾಜ್ಯದ ರೈತರ ಜೊತೆಯಲ್ಲಿ ಆಡ್ತಾ ಇರ್ತಕ್ಕಂಥ ಚೆಲ್ಲಾಟ. ಕೇಂದ್ರ ಸರ್ಕಾರ ಹೇಗೆ ಅನ್ಯಾಯ ಮಾಡ್ತಾ ಇದೆ, ಮಲ್ತಾಯಿ ಧೋರಣೆ ತಾಳ್ತಾ ಇದೆ ಅಂತಕ್ಕಂಥಕ್ಕೆ ನಿಮ್ಮ ಉದಾಹರಣೆ. ಅದ್ರ ಜೊತೆಗೆ ನಾಳೆನೇ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೀತಾ ಇದ್ದೀನಿ. ನನಗೆ ಭೇಟಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಪತ್ರ ಬರೀತಾ ಇದ್ದೀನಿ. ದಯಮಾಡಿ ಪ್ರಹ್ಲಾದ್ ಜೋಶಿ ಹೋಗಿದ್ದಾರ ಇಲ್ಲಿವರೆಗೆ? ಅವ್ರ ಕನ್ಸರ್ನ್ ಮಿನಿಸ್ಟರ್ ಅವರು. ಹೀಗೆ ಸಿಎಂ ಸಿದ್ದರಾಮಯ್ಯನವರು ಪ್ರಹ್ಲಾದ್ ಜೋಶಿ ಹೆಸರು ಹೇಳಿಕೊಂಡು ಆರೋಪ ಮಾಡೋವಾಗ್ಲೇ ಸಿಎಂಗೆ ತಿರುಗೇಟು ಕೊಟ್ಟರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಕರ್ನಾಟಕದಲ್ಲಿ ಎವರೇಜ್ ಈಲ್ಡ್ ಇರುವಂತಹದ್ದು, ರಿಕವರಿ ರೇಟ್ ಇರುವಂತಹದ್ದು ಅದು 10.5 ಇರೋದ್ರಿಂದ 3,636 ರೂಪಾಯಿ ಆಗ್ತದೆ. 3,636ಕ್ಕೆ ಸ್ಟೇಟ್ ಅಡ್ವೈಸರಿ ಪ್ರೈಸು ಇತ್ಯಾದಿ ಏನಾದರೂ ಕೊಟ್ಟು ಅಥವಾ ಸ್ಟೇಟ್ನಿಂದ ಏನಾದರೂ ಕಾಂಟ್ರಿಬ್ಯೂಟ್ ಮಾಡಿ ರೈತರ ಸಮಸ್ಯೆ ಬಗೆಹರಿಸ್ರಿ. ಮೊದಲ ಯಥಾ ಪ್ರಕಾರವಾಗಿ ಕೇಂದ್ರದ ಮೇಲೆ ಆರೋಪ ಮಾಡುವಂಥದ್ದು ಮತ್ತು ಇವ್ರ ಕೆಲಸ.
ಈಗ ನೀವು ಆರೋಪ ಮಾಡ್ತಾ ಇರೋದ್ರಿಂದ ನಾನು ನಿಮ್ಗೆ ವಾಪಸ್ ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿಗಳೇ, ನೀವು ಈ ಚಿಲ್ಲರ ರಾಜಕಾರಣವನ್ನು ಬಿಡ್ರಿ. 2 ಸರ್ತಿ ಮುಖ್ಯಮಂತ್ರಿ ಆಗಿರಿ ನೀವೀಗ. ನೀವು ಈ ಚಿಲ್ಲರ ಆರೋಪವನ್ನು ಬಿಟ್ಟು ಕೇಂದ್ರ ಸರ್ಕಾರ ತನ್ನ ಕರ್ತವ್ಯವನ್ನು ಸಂಪೂರ್ಣವಾಗಿ ನಿರ್ವಹಿಸಿದೆ. ರಾಜ್ಯ ಸರ್ಕಾರ ತನ್ನ ಜವಾಬ್ದಾರಿ ನಿರ್ವಹಿಸಲಿಕ್ಕೆ ಮೊದಲು. ಇನ್ನು ಉತ್ತರ ಕರ್ನಾಟಕದಲ್ಲಿ ಹೋರಾಟದ ಕಿಚ್ಚು ಮೊಳಗಿತ್ತು. 8ನೇ ದಿನವೂ ಕಬ್ಬು ಬೆಳೆಗಾರರು ಬೀದಿಗಿಳಿದಿದ್ರು. ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ನಲ್ಲಿ ಆಕ್ರೋಶದ ಕಟ್ಟೆಯೇ ಹೊಡೆದಿತ್ತು. ಅಹೋರಾತ್ರಿ ಧರಣಿ ಮಾಡುತ್ತಿದ್ದ ರೈತರು ರಸ್ತೆಯಲ್ಲೇ ಊಟ ತಿಂಡಿ ಮಾಡಿದ್ರು. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣ ಬೆಂಬಲ ನೀಡಿತ್ತು. ನಾಳೆ ಬೆಳಗಾವಿ ಜಿಲ್ಲಾ ಬಂದ್ಗೂ ಕರೆ ಕೊಟ್ಟಿತ್ತು. ಮೊನ್ನೆಯಂತೆಯೇ ಇಂದು ಕೂಡ ರೈತರ ಅರೆಬೆತ್ತಲೆ ಪ್ರತಿಭಟನೆಗಿತ್ತು. ಮೂಡಲಗಿ ಪಟ್ಟಣ ಬಂದ್ ಮಾಡಿದ್ದ ರೈತರು ಗುರ್ಲಾಪುರದ ಕ್ರಾಸ್ವರೆಗೂ ಹೋರಾಟ ಮಾಡಿದ್ರು. 8ನೇ ದಿನದ ಹೋರಾಟಕ್ಕೆ ಮೆಡಿಕಲ್ ವಿದ್ಯಾರ್ಥಿಗಳು ಬೆಂಬಲ ನೀಡಿದ್ರು. ರೈತರ ಚಳವಳಿಗೆ ನಾನು ಒಬ್ಬಳ ರೈತನ ಮಗಳಾಗಿ ಹೇಳ್ತೀನಿ, ಏನೇ ಬಂದ್ರು ಏನಾದ್ರೂ ನಾವೆಲ್ಲದಕ್ಕೂ ಕಬ್ಬಿನ ಬೆಲೆ ಏರಿಕೆ ಆಗಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ಇನ್ನೊಂದ್ ಕಡೆ ಅಥಣಿಯಲ್ಲಿ ರೈತರ ಬಾರುಕೋಲು ಚಳವಳಿಯೂ ನಡೆದಿತ್ತು. ಮೂಡಲಗಿ ಪಟ್ಟಣದಿಂದ ಗುರ್ಲಾಪುರದವರೆಗೆ ಸಚಿವರ ಅಣಕು ಶವಯಾತ್ರೆ ಮಾಡಿದ್ರು ಹೋರಾಟಗಾರರು. ಪಟಾಕಿ ಸಿಡಿಸಿ ಬೊಬ್ಬೆ ಹೊಡೆದು ಆಕ್ರೋಶ ಹೊರಹಾಕಿದ್ರು. ರೈತರ ಪ್ರತಿಭಟನೆಗೆ ಜಯಮೃತ್ಯುಂಜಯ ಸ್ವಾಮೀಜಿ ಹಾಗೂ ಕನ್ಹೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಶ್ರೀ ಪಾಲ್ಗೊಂಡು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ರು. ನಾಳೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಕರೆ ಕೊಟ್ಟರೆ, ರಾಷ್ಟ್ರೀಯ ಹೆದ್ದಾರಿ ಬಂದ್ ಕರೆ ಈಗಲೂ ಶಾಂತಿಯುತ ಹೋರಾಟ ಮಾಡಕತ್ತಾರೆ. ನಾಳೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಆತಪ್ಪ ಅಂದ್ರೆ ಇದು 2ನೇ ನರಗುಂದ ಬಂಡೆ ಆಗುವಂತ ಸಾಧ್ಯತೆ ಇದೆ. ಎಲ್ಲಾನು ನೀವು ಮಾಡಿದಂಗ ಮಾಡ್ಬೇಕು. ಮುಂದೆ ಬರ್ತೀರಪ್ಪ, ಕೈ ಮುಗಿತೀರಿ, ದೇಶನೇ ರೈತರ ಬೆನ್ನೆಲುಬು ಅಂತೀರಿ, ಹಿಂದ್ ಬಂದು ಜಾಡಿಸಿ ಒದ್ದು ಸೊಂಟ ಮುರಿಬೇಕಂತೀರಿ. ಉತ್ತರ ಕರ್ನಾಟಕ ಭಾಗದ ರೈತರ ಹೋರಾಟಕ್ಕೆ ರಾಜ್ಯವ್ಯಾಪಿ ಬೆಂಬಲ ವ್ಯಕ್ತವಾಗಿತ್ತು. ಬೆಳಗಾವಿ ಜಿಲ್ಲೆಯ ಗೋಕಾಕ್ನಲ್ಲಿ ರೈತರು ವಿಭಿನ್ನ ಪ್ರತಿಭಟನೆ ಮಾಡಿದ್ರು. ನಾಯಕರ ಭಾವಚಿತ್ರಗಳನ್ನಾಗಿಟ್ಕೊಂಡು ಆಕ್ರೋಶ ಹೊರಹಾಕಿದ್ರು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ದೇಸಾಯಿ ವೃತ್ತದಲ್ಲಿ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಹಾವೇರಿ ಡಿಸಿ ಕಚೇರಿ ಮುಂಭಾಗ ಪ್ರತಿಭಟನೆ ಮಾಡಲಾಯಿತು. ವಿವಿಧ ಮಠಾಧೀಶರು, ಕರವೇ ಹಾಗೂ ವಿವಿಧ ರೈತ ಸಂಘಟನೆ ಬೆಂಬಲ ನೀಡಿದ್ವು. ವಿಜಯಪುರದಲ್ಲೂ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ನಗರದ ಗಗನ್ ಮಹಲ್ ಬಳಿ ಹೋರಾಟ ನಡೆಯಿತು. ಮಾಜಿ ಸಚಿವ SK ಬೆಳ್ಳುಬ್ಬಿ ಪಾಲ್ಗೊಂಡು ಸರ್ಕಾರದ ವಿರುದ್ಧ ಹರಿಹಾಯ್ದ್ರು. ಕಲಬುರಗಿಯ ಅಫ್ಜಲ್ಪುರ ಪಟ್ಟಣದ ಸವೇಶ್ವರ ವೃತ್ತದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಸರ್ಕಾರದ ವಿರುದ್ಧ ರೈತರು ಆಕ್ರೋಶ ಹೊರಹಾಕಿದ್ರು. ಧಾರವಾಡದಲ್ಲೂ ಸಹ ಕಬ್ಬು ಬೆಳೆಗಾರರು ಪ್ರತಿಭಟನೆ ನಡೆಸಿದ್ದಾರೆ. ಡಿಸಿ ಕಚೇರಿ ಎದುರು ರೈತರು ಧರಣಿ ನಡೆಸಿದ್ದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇಲ್ಲಿ ಬಹಳ ಮುಖ್ಯವಾಗಿ ಕಬ್ಬು ಬೆಳೆಗಾರರು ತಮ್ಮ ಬೇಡಿಕೆಯನ್ನು ಸರ್ಕಾರದ ಮುಂದಿಟ್ಟಿದ್ದಾರೆ. ಆದರೆ ಸರ್ಕಾರ ತನ್ನ ನಿಲುವನ್ನು ಈಗಾಗಲೇ ಕಬ್ಬು ಬೆಳೆಗಾರರ ಮುಂದಿಟ್ಟಿದೆ. ಈಗ ಕಾರ್ಖಾನೆಗಳ ಮಾಲೀಕರ ಜೊತೆಗೆ ಮಾತುಕತೆ ನಡೆಸಿದ ನಂತರ ಇನ್ನಷ್ಟು ದರ ಹೆಚ್ಚಳ ಮಾಡಿಸೋದಕ್ಕೆ ಸಾಧ್ಯ ಆಗುತ್ತಾ? 3200 ಇದನ್ನು 3300 ರೂಪಾಯಿ ಮಾಡಿಸೋದಕ್ಕೆ ಸಾಧ್ಯ ಆಗುತ್ತಾ? ಅದರ ಬಗ್ಗೆಯೂ ಕೂಡ ವಿವರಗಳು ನೋಡಬೇಕು. ನಾಳೆ ಏನಾಗುತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ಸರ್ಕಾರ ಯಾವ ಸ್ವರೂಪದಲ್ಲಿ ಇದನ್ನು ಬಗೆಹರಿಸುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ.